ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ಲ, ಅದಕ್ಕೆ ನಮ್ಮ ಮನೇಲೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ನಮ್ಮಮ್ಮ ಇಡೀ ಮನೆ ಎಲ್ಲ ತೊಳೆದು ಗುಡಿಸಿ ಗುಂಡಂತ್ರ ಮಾಡ್ಬಿಟ್ಟು ಆಗ್ಲಯ್ಯ ಎಲ್ಲ ಕ್ಲೀನ್ ಮಾಡ್ಬಿಟ್ಟೈತೆ. ನಾನು ಊರಿಗೆ ಹೋಗೋದು ಊರಿಗೆ ಬರೋದು ಎಲ್ಲ ಆಯ್ತಿತ್ತ. ಅದನ್ನ ಅಷ್ಟಾಗೇನು ಹೆಲ್ಪ್ ಮಾಡೋಕ್ಕೂ ಆಗಲಿಲ್ಲ. ನಮ್ಮಮ್ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೈತೆ. ನಮ್ಮಮ್ಮ ನೀಟಾಗಿ ಕ್ಲೀನ್ ಮಾಡೋ ಹಬ್ಬ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲ ಹೆಣ್ಮಕ್ಳು ಹಂಗೆ ಅಂತ ಅನ್ಸುತ್ತಲ್ವಾ ಅಮ್ಮ? ಇಲ್ಲ, ಮಾರ್ಲಮ್ಮಿ ಜೋರೇ ಮಾತಾಡ್ಬೇಕು. ಮಾರ್ಲಮ್ಮಿ ದೀಪಾವಳಿ ಅಂದ್ರೆ ತುಂಬಾ ಇಷ್ಟಪಟ್ಟು ಕ್ಲೀನ್ ಮಾಡೋ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ಅಮ್ಮ ಅಂತೂ ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೆ ಮನೆಯೆಲ್ಲನೂ. ಹಂಗೆ ಇದೆಲ್ಲ ತೆಗೆಯೋದು ವರಮಹಾಲಕ್ಷ್ಮಿ ಇದೆ. ಇದು ವರಮಹಾಲಕ್ಷ್ಮಿಗೆ ಅಂತಾನೆ ಎಲ್ಲ ತಗೊಂಡಿರೋದು. ಇದೆಲ್ಲ ಒಂದೇ ವರ್ಷ ಬಂದಿರೋದಲ್ಲ, ಇದ್ಯಾವುದೂ ವರ್ಷ 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 ವರ್ಷ. ಈಗಾಗಲೇ ನನ್ಗೆ 26 ವರ್ಷ. ಅಂದ್ರೆ ನಮ್ಮ ಅಮ್ಮವ್ರ ಮದ್ವೆ ಆಗಿ 27 ವರ್ಷ ಆಗಿರ್ತದೆ. 27 ಒಂದು ಫಸ್ಟ್ನೇ ವರ್ಷದಿಂದಾನೇ ಸ್ಟಾರ್ಟ್ ಮಾಡೋದು ಹಬ್ಬ ಮಾಡಕ್ಕೆ. ಮತ್ತೆ ಈ ಕೆರಗೋಡಿಗೆ ಬಂದಾಗ ಅನ್ಸುತ್ತಲ್ವಾ, 4ನೇ ವರ್ಷ ಕೆರಗೋಡಿಗೆ ಬಂದಾಗ ನಾನೊಂದು UKG ಒಂದು ಮದ್ವೆ ಆಗಿ ಒಂದು 5 ವರ್ಷಕ್ಕೆ 4 ವರ್ಷನ 5 ವರ್ಷನ ಆಗಿತ್ತು ಅನ್ಸುತ್ತೆ. ಅವಾಗ ಸ್ಟಾರ್ಟ್ ಮಾಡಿರೋದು. ಸ್ಟೆಪ್ ಬೈ ಸ್ಟೆಪ್ ಬಂದು ಈಗ ಇಷ್ಟು ಐಟಮ್ ಇಟ್ಕೊ ಕೂತೈತೆ. ಅವಾಗೆಲ್ಲ ಒಂದು ದೀಪ ಹಚ್ತಿದ್ದೇನೋ ಅನ್ಸ್ತದಲ್ವಾ? ಫೋಟೋ ಇಟ್ಬಿಟ್ಟು ದೀಪ. ನನಗೂ ನೆನಪೈತೆ ಫೋಟೋ. ಅದು ನಮ್ದು ಕುತ್ಕೊಳ್ಳೋ ಚಿಕ್ಕ ಚೇರ್ ಬರ್ತದಲ್ಲ ಮಕ್ಕಳಿಗೆ, ಆ ಚಿಕ್ಕ ಚೇರ್ ಮೇಲೆ ಫೋಟೋನ ಕಟ್ಟಿ ಅದಕ್ಕೆ ಹಾರ ಹಾಕಿ ಮತ್ತೆ ತಿಂಡಿ ಎಲ್ಲ ಮಾಡೋದು. ಅವಾಗ್ಲೂ ತರ ತಿಂಡಿ ಎಲ್ಲ ಮಾಡ್ಬಿಟ್ಟು ಹೂವು ಎಲ್ಲ ಹಾಕಿ ಪೂಜೆ ಮಾಡೋದು. ಇವಾಗ ಇಲ್ಲಿವರೆಗೂ ನಿಲ್ಸಿದೆ ಮಹಾಲಕ್ಷ್ಮಿ. ಯಾರು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ರೆ ನಿಮ್ಗೊಂದು ಐಡಿಯಾಸ್ ಬರ್ಲಿ ಅಂತ ಅಂದ್ಬಿಟ್ಟು ಒಂದಿಷ್ಟು ಐಟಮ್ಸ್ಗಳನ್ನ ತಂದು ತೋರಿಸ್ತಿದ್ವಿ. ಇದರಲ್ಲಿ ಸ್ವಲ್ಪ ಸಿಲ್ವರ್ ಇದೆ, ಸ್ವಲ್ಪ ಜರ್ಮನ್ ಸಿಲ್ವರ್ ಇದೆ. ಸಿಲ್ವರ್ಗಿಂತ ಜರ್ಮನ್ ಸಿಲ್ವರ್ ಜಾಸ್ತಿ ಐತೆ. ಆಮೇಲೆ ಇದ್ರದ್ದು ಈ ತರ ಡೆಕೋರೇಟಿವ್ ಪ್ಲೇಟ್ಸ್ ಎಲ್ಲ ಬರುತ್ತಲ್ಲ, ಈ ತರ ಪ್ಲೇಟ್ಸ್ಗಳಿದೆ. ಮತ್ತೆ ತಾಮ್ರದ ಐಟಮ್ಸ್ಗಳಿದೆ. ಮತ್ತೆ ಸ್ಟ್ಯಾಂಡ್ಗಳಿದಾವೆ. ಹಿತ್ತಾಳೆ ಐಟಮ್ ಅಲ್ವಾ, ಹಿತ್ತಾಳೆ ಐಟಮ್ಸ್ಗಳಿದೆ, ಎಲ್ಲ ಇದೆ. ಒಟ್ಟಿನಲ್ಲಿ ಏನೇನು ನಮ್ಮನೇಲಿ ಇಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಐಡಿಯಾ ಬರಲಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಅದೆಲ್ಲ ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆಲ್ಲ. ಅದೆಲ್ಲ ಏನೋ ಬೇಕಾದ್ರದ್ದೆಲ್ಲ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸುಮಾರು ತರಿಸಿರೋದೆಲ್ಲನೂ ಅದನ್ನೆಲ್ಲ ಅದೆಲ್ಲ ಇದು ಮಾಡ್ಕೊಳ್ಳಿ. ಮೇಯ್ನ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸ್ಟ್ಯಾಂಡ್ ಇದು ಹೋದ ವರ್ಷದಿಂದ ಯೂಸ್ ಮಾಡ್ತಾರೆ. ಈ ಸ್ಟ್ಯಾಂಡ್ ಸಕ್ಕದಾಗಿದೆ. ಇದು ಕಬ್ಬಿಣ ಸ್ಟ್ಯಾಂಡ್ ಇದು. ನೀವೇನಾದ್ರು ಇದು ಕಬ್ಬಿಣ ಎಲ್ಲ ಡಿಸ್ಟ್ ಎಲ್ಲ ಹಿಡಿತು ಅಂತಂದ್ರೆ ನೀವು ಬೇಕಾದ್ರೆ ಪೇಂಟ್ ಕೂಡ ಮಾಡಿಸ್ಕೋಬಹುದು. ಇದನ್ನ ಪೇಂಟ್ ಮಾಡಿಸ್ಬಾರ್ದು, ಗಮ್ ಟೇಪ್ ಬರುತ್ತಲ್ಲ, ಮಾಡ್ತೀನಿ ನಾನು ಆ ಥರ. ಒಟ್ಟು ನಮ್ಮ ಅಮ್ಮ ಅದೇನೋ ಬೇರೆ ಹೇಳ್ತೈತೆ. ಬಟ್ ನಾರ್ಮಲ್ ಆಗಿ ಬೇಕಾದ್ರೆ ಪೇಂಟ್ ಮಾಡ್ಕೋಬಹುದು ಬೇಕು ಅಂದ್ರೆ. ಬಣ್ಣ ಹತ್ಕೋತವೆ. ಮತ್ತೆ ಇವ್ರೇನ್ ಮಾಡಿರೋದು? ಇದು ಪೇಂಟಯ್ಯ ಅವಾಗ ಮಾಡೋರೆ. ಆಮೇಲೂ ಏನಿಲ್ಲ, ಯಾವ್ದು ಬಣ್ಣ ಹತ್ಕೊಳ್ಳಲ್ಲ. ಇದೊಂದು ಪೇಂಟ್ ಮಾಡಿ ಪೇಂಟ್ ಮಾಡ್ಬೋದು. ಪೇಂಟ್ ಮಾಡ್ಬೋದು. ಇವ್ರು ಏನೋ ಮಾಡಿರೋದು ಪೇಂಟ್ ತಾನೇ. ನೀನು ಇವಾಗ ಅದೇನೋ ಗೋಲ್ಡ್ ಕಲರ್ ಟೇಪ್ ಸುತ್ತಿದ್ವಿ, ಅದಕ್ಕೆ ಹೇಳ್ತಾ ಇದ್ದೆ. ಆ ಥರನೂ ಮಾಡ್ಕೋಬಹುದು, ಪೇಂಟು ಮಾಡ್ಬೋದು. ಇದು ಬಂದ್ಮೇಲೆ ಸ್ವಲ್ಪ ವರಮಹಾಲಕ್ಷ್ಮಿಗೆ ಲುಕ್ ಚೇಂಜ್ ಆಯ್ತು ಅಂತ ಹೇಳ್ಬೋದು. ಕಾಲ್ ಕೂರ್ಸೋದಾಗ್ಲಿ, ಇದು ಕಾಲು ಒಂದು ಕೆಳಗಡೆ ಬರೋದಾಗ್ಲಿ, ಈ ಕಡೆ ಕಾಲ್ ಕೂರ್ಸೋದಾಗ್ಲಿ, ಒಂಥರ ಐಡಿಯಾ ಚೆನ್ನಾಗಿ ಮಾಡೋರೆ. ಬಿನ್ಗೆ ಕರೆಕ್ಟಾಗಿ ಕೂರುತ್ತೆ ಒಳಗಡೆ. ಇದು ಕೂರ್ಸ್ಬೇಕಾಗಿಲ್ಲ, ಪ್ಲೇಟ್ ಇಟ್ಬಿಟ್ಟು ಕೂರ್ಸೋದು. ಇಲ್ಲಿಗ ಇಲ್ಲಿಗೆ ನರ್ಗೆ ಎಲ್ಲಾನು ಹಿಂಗ್ ಬಿಟ್ಬಿಟ್ಟು ಅಲ್ಲಿ ಪ್ಲೇಟ್ ಇಟ್ಬಿಟ್ಟು ಪ್ಲೇಟ್ ಮೇಲೆ ಬಿನ್ಗೆ ಕೂರಿಸ್ತೀವಿ. ಇದು ನನ್ಗೆ ಅಷ್ಟು ಐಡಿಯಾ ಇಲ್ಲ, ಯಾಕಂದ್ರೆ ಇದನ್ನ ಕೂರ್ಸಲು 1 ವರ್ಷದಿಂದ ಮನೆಗೆ ಬಂದು ನೋಡಿಲ್ಲ ನಾನು. ಹೋದ ವರ್ಷ ಎಲ್ಲ ನಮ್ಮ ಮನೇಲಿ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ಗೊತ್ತಿಲ್ಲ ನನಗೆ. ಇದೊಂದು ಸ್ಟ್ಯಾಂಡಿಂದ ಇವಾಗ ಎಲ್ಲ ಫುಲ್ಲು ಟ್ರೆಂಡ್ ಆಗ್ತೈತೆ ಈ ಸ್ಟ್ಯಾಂಡ್. ಇದೊಂದು ಸ್ಟ್ಯಾಂಡಿಂದ ಇನ್ನೂ ಲಕ್ಷ್ಮಿ ಇದು ಹೋದ ವರ್ಷದ ಫೋಟೋ ಐತಲ್ಲ ನಿನ್ನ ಹತ್ರ, ಫೋಟೋ ಹಾಕ್ತಿರ್ತೀನಿ ನೋಡಿ ಅಮ್ಮ ಹೆಂಗ್ ಮಾಡಿತ್ತು ಅಂತಂದ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಂಗೂ ಇಷ್ಟ ಆಯ್ತು. ನಾನು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ದೆ. ಕಣಮ್ಮ, ನಾನು ಇದು ಮಾಡ್ತಿರ್ಲಿಲ್ವಾ? ಹಂಗ ನಾನು ಇದಾಗ ಮಾಡ್ತಿರ್ಲಿಲ್ಲ. ನೋಡವಾಗ್ಲಿ ನಾನಿದ್ರೆ ಇನ್ನೂ ಒಂಚೂರು ಬೆಟರ್ ಮಾಡುವೆ. ಆಯ್ತು ಸಾಕು, ಸುಮ್ಮನಿರು. ಈಗ ವಿಡಿಯೋ ಡ್ರಾಗ್ ಆಯ್ತದೆ. ನೆಕ್ಸ್ಟ್ ಇವಾಗ ಫಸ್ಟ್ ಇದು ಹಿತ್ತಾಳೆ ಅಂತಾರೆ ಇದಕ್ಕೆ. ಹಿತ್ತಾಳೆನೇ ಗೊತ್ತಿಲ್ಲ ಏನ್ ಮಾಡ್ತಾರೆ. ಇಲ್ಲ, ಹಿತ್ತಾಳೆ ತಾಮ್ರ ಸ್ವಲ್ಪ ಕನ್ಫ್ಯೂಸ್. ಇದು ನಮ್ಮ ಮನೇಲಿ ಎಷ್ಟು ವರ್ಷದಿಂದ ಇರೋ ದೀಪ. ಇದು ಚೆನ್ನಾಗವೆ ಇವು ದೀಪಗಳು. ಒಂದು 6 ವರ್ಷ ಆಯ್ತು. ಇದೊಂದು 6 ವರ್ಷ ಆಗೈತೆ. ನಮ್ಮಮ್ಮ ಮದುವೆ ಆದ್ಮೇಲೆಲ್ಲ ನನಗೆ ಕೊಡ್ತೀನಿ ಅಂದಾಯ್ತು. ಮದುವೆ ಆಗಿದ್ದೀನಲ್ವ ಆಲ್ರೆಡಿ. ಇವತ್ತು ನಂಗೆ ಏನಾಯ್ತು ಅಂತ ಗೊತ್ತಿಲ್ಲ. ಇದೊಂದು ದೊಡ್ಡ ದೀಪ. ಆಮೇಲೆ ಇದ್ರ ಸೈಜ್ ಕೆಳಗಿದೆ. ಯಾವಾಗ ತಗೊಂಡಿದ್ದು? ಅದಿನ್ನೂ ಬೆಲೆ, ಇನ್ನೂ ಹಳೆ ದೀಪ ಇದು. ಇದು ಇವಾಗ ದೊಡ್ಡದು, ಇವಾಗ ಒಂದು 6 ವರ್ಷ ಆಗಿರ್ಬೇಕು ತಗೊಂಡು. ಇನ್ನೂ ಹಳೆ ದೀಪ, ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ವಿ. ಒಟ್ಟು ಎಷ್ಟು ಜೊತೆ ದೀಪ ಕಚ್ತೀವ? ಸ್ಟೆಪ್ ಬೈ ಸ್ಟೆಪ್ 5 ಜೊತೆ ಕಚ್ಬೇಕಾ?
ಇದ್ರಲ್ಲಿ ಇದು ನನಗೆ ಇಷ್ಟ. ಇದು 3 ಜೊತೆ ಅದು ಸೇಮ್ 3. ಇದು ಯಾವ ತರ ಫ್ಲವರ್ ತರ ಇದೆ ಅಲ್ಲ. ಇವಾಗ ನೀಟಾಗಿ ಒರೆಸಿಡಮ್ಮ ಅಂದ್ರೆ ನಮ್ಮಮ್ಮ ತೊಳೆದ್ಬಿಟ್ಟು ಹಂಗೆ ಇಟ್ಟೈತಿ, ಒರೆಸಿಲ್ಲ. ತವರೆ ಹೂವಿನ ತರ ದೀಪ ಇದು ಸಕ್ಕತ್ತಾಗೈತೆ. ಇದು ಇದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇದೆಲ್ಲರ ಮನೇಲಿ ಇದ್ದೇ ಇರ್ತದೆ ಈ ತರ ದೀಪ. ಇದು ಚಿಕ್ಕದು ಟಾಣಿ ದೀಪಗಳು ಇವು. ಆಮೇಲೆ ನೆಕ್ಸ್ಟು ಇದು ಬೆಳ್ಳಿ ಚೊಂಬು ಐತೆ. ಬೆಳ್ಳಿ ಚೊಂಬು ನಾವು ಕಳ್ಸಕ್ಕೆ ಇಡ್ತೀವಿ. ಇದು ತಾಮ್ರನ ಇತ್ತಾಳೆ ಚೊಂಬು ಇದೆಲ್ಲ ಕಳ್ಸಕ್ ಕೂರ್ಸ್ತೀನಿ. ಇದನ್ನ ಮನೆ ದೇವ್ರ ಕಳ್ಸಕ್ ಕೂರಿಸ್ತೀನಿ. ಬೆಳ್ಳಿದ ಮಾಮೂಲಿ ಲಕ್ಷ್ಮಿ ಕಳ್ಸ ಇಟ್ರುವೆ ಮುಂದೆ ದೇವ್ರ ಮುಂದೆ ಒಂದು ಕಳಸ ಇರ್ತದಲ್ಲ, ಅದನ್ನ ಆ ಕಳಸ ಇಟ್ಬಿಟ್ಟು ಇದನ್ನ ದೇವ್ರ ಮನೆಗಾರು ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಮಾಮೂಲಿ ಕಳ್ಸ ಕೂರ್ಸಕ್ಕಾರು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ಸ್ಟ್ಯಾಂಡ್ ಅಂತೂ ನಂಗೆ ಸಖತ್ ಇಷ್ಟ ಆಗೋಯ್ತು. ಇದ್ರ ಡಿಸೈನೇ ಚೆನ್ನಾಗೈತೆ. ಇದು ಒಂಥರ ಫ್ಲವರ್ ಬಂದು ಅಂದ್ರೆ ಕಮಲ ಲಕ್ಷ್ಮಿಗೆ ಏನ್ ಇಷ್ಟ ಆಗುತ್ತೆ ಅದೇ ತರ ಐತೆ ಈ ಸ್ಟ್ಯಾಂಡ್ ಹತ್ರ. ಇಲ್ಲಿ ಗ್ರಿಪ್ಪ ಕುತ್ಕೊಳ್ಳುತ್ತೆ. ನಾವು ನಾರ್ಮಲ್ ಈ ತರ ಸ್ಟ್ಯಾಂಡ್ ಎಲ್ಲ ತಗೋತೀವಲ್ಲ ಅದಕ್ಕಿಂತ ಇದು ಒಂಥರ ಬೆಸ್ಟ್ ಅಂತ ಅನ್ಸ್ತು ನನಗೆ. ಚೆನ್ನಾಗೈತೆ. ಇದೆಷ್ಟಮ್ಮ? 900. ಯಾವಾಗ ತಗೊಂಡಿದ್ದು? 4 ವರ್ಷ ಆಯ್ತು. 4 ವರ್ಷದ ಹಿಂದೆ. ಇದು ಮೈಸೂರಲ್ಲಿ ತಗೊಂಡು. ಮೈಸೂರಲ್ಲಿ 900 ರೂಪಾಯಿ. ಇವಾಗ ಎಷ್ಟಾಗೈತೆ ಗೊತ್ತಿಲ್ಲ, ನೋಡ್ಬೇಕು. ಇವಾಗ ಎಷ್ಟಾಗಿರ್ಬೋದು ನನ್ನ ಅಂದಾಜ್ ಮೇಲೆ 9,000 ಆಗಿರ್ತದೆ ಅಷ್ಟು. ನೆಕ್ಸ್ಟು ಇದು ಬೆಳ್ಳಿ. ಇದು ಬೆಳ್ಳಿ ಅಲ್ಲ, ಆಕ್ಚುಲಿ ಜರ್ಮನ್ ಸಿಲ್ವರು. ಇದೆಲ್ಲ ಸ್ವಲ್ಪ ಕಾಂಬೋ ಸೆಟ್ ಆಗುತ್ತೆ. ಹೆಂಗೆ ಅಂತಂದ್ರೆ ಇಲ್ಲಿ ಕೆಳಗಡೆ ಇದ್ರದ್ದು ಹಿಡಿ ಕೊಟ್ಟಿದಾರಲ್ಲ, ಕೆಳಗಡೆ ಇಟ್ಕೊಳ್ಳೋದು, ಇದು ಕೂಡ ಆನೆದು. ಮತ್ತೆ ಈ ಬಟ್ಲದ ಇದೆಯಲ್ಲ, ಇದು ಕೂಡ ಎಲಿಫೆಂಟ್ ಇರೋದು ಹಿಡಿ. ತುಂಬಾ ಚೆನ್ನಾಗಿದೆ ಮಾತ್ರ. ಕೊಡ್ತಾರೆ ಅವರೇ ವಾಶ್ ಮಾಡ್ಕೊಡ್ತಾರೆ. ಇಲ್ಲ ನೀವು ಮನೇಲೆ ವಾಶ್ ಮಾಡ್ಕೋಬೇಕು ಅಂತಂದ್ರೆ ಕೋಲ್ಗೇಟ್ ಪೌಡರ್ ಇರುತ್ತಲ್ಲ, ಅದನ್ನ ಹಾಕ್ಬಿಟ್ಟು ನೀಟಾಗಿ ಉಜ್ಬಿಟ್ಟು ನೀವು ವಾಶ್ ಮಾಡ್ಕೊಂಡ್ರೆ ಸಾಕು. ಅದು ಡ್ರೈ ಇದ್ದಾಗಲೇ ಹಾಕ್ಬೇಕು ಕೋಲ್ಗೇಟ್ ಪೌಡರ್ನ. ಇವಾಗೆಲ್ಲ ನಾನು ಅದರಲ್ಲೇ ಚೆನ್ನಾಗಿ ತೊಳೆದಿಟ್ಟಿರೋದು. ನನಗೆ ಕೊಡೋ ದುಡ್ಡು ವಾಶ್ ಮಾಡೋದು, ನಾನೇ ತೊಳೆದ್ನಲ್ಲ. ಹೋದ ವರ್ಷ ತೊಳಸಿದ್ದೆ, ಅದಕ್ಕೆ ನೀಟಾಗಿ. ಅದೇನೋ ಒಂದಿವ್ಸ ವರ್ಷ ನಾನು ತೊಳೆದಿಲ್ಲ, ವಾರ ಮಾಡಬೇಕು. ಚೆನ್ನಾಗಿದೆ. ಆಮೇಲೆ ಇದಕ್ಕೆ ಮಾಮೂಲಿ ಇದಕ್ಕೆ ಏನೇನು ಹಾಕಿಡ್ತೀಯಮ್ಮ? ಅರ್ಶಿನ, ಕುಂಕುಮ, ಅಕ್ಷತೆ. ಅಂದ್ರೆ ಬಂದವ್ರಿಗೆ ಅರ್ಶಿನ ಕುಂಕುಮ, ಮತ್ತೆ ದೇವರಿಗೆ ಏನಾದ್ರು ಅಕ್ಷತೆ ಹಾಕಿದ್ರೆ ಅಕ್ಷತೆ, ಹೂವ ಎಲ್ಲ ಹಾಕಿಡಕ್ಕೆ. ಇದನ್ನ ಮದ್ವೆ ಟೈಮಲ್ಲಿ ಮತ್ತೆ ಸಿಕ್ಕಾಪಟ್ಟೆ ಯೂಸ್ ಆಗೈತೆ. ಇದಂತೂ ಸಕ್ಕದಾಗೈತೆ. ಬೆಳ್ಳಿ ಯಾರಿಗೆ ಅಫೋರ್ಡ್ ಮಾಡಕ್ ಆಗಲ್ಲ ಅಂದವರು ಈ ತರ ಜರ್ಮನ್ ಸಿಲ್ವರ್ ಅಲ್ಲಿ ತಗೋದು. ಇದು ಎಷ್ಟಾಯ್ತು ಸೆಟ್ ಫುಲ್ಲು? ಇವೆಲ್ಲ 7-8 ವರ್ಷ ಆಯ್ತು. ಅವಾಗ ಇಲ್ಲ, ಇದು ನನ್ನ ಮದ್ವೆ ಟೈಮಲ್ಲಿ ತಗೊಂಡಿದ್ದು. ಇಲ್ಲ, ಹಳೇದು ತೊಳಸಿದ್ದು. ಎಷ್ಟಾಗಿರ್ಬೋದು ನೀವು ಅಂದಾಜು? ಇದೊಂದು 600-700 ಕೊಟ್ಟಿದೆ ಅಷ್ಟೇ. ಇಷ್ಟ ತಪ್ಪುದ? ಈಗಿದೆ 3,000-2,000. ಇದು ಇವೆಲ್ಲ 500 ರೂಪಾಯಿ. 400 ಕೊಟ್ಟಿದ್ದೆ. ಆನೆದಿದು ಬೆಳ್ಳಿ ಅಷ್ಟ ಕುಂಕುಮ ಬಟ್ಲು ಬೇರೆ ಇದೆ, ದೇವ್ರ ಮನೇಲಿ ಐತೆ. ಆಮೇಲೆ ಇದರಲ್ಲಿ ನಾನು ಬೆಳ್ಳಿದು ಲಕ್ಷ್ಮಿ ಮೂಗ್ ಕೂಡ ತೆಗ್ದಿಲ್ಲ, ಯಾಕಂದ್ರೆ ನಮ್ಮ ಇವತ್ತು ಅಮಾಸೆ ತೆಗಿಬಾರ್ದು ತೆಗ್ಸಿಲ್ಲ ಅದನ್ನ ಒಮ್ಮೆ ಲಕ್ಷ್ಮಿ ಹಬ್ಬದ ದಿನ ಅಮ್ಮ ತುಂಬಾ ವರ್ಷದಿಂದ ಬೆಳ್ಳಿ ಮೂಗ್ ಕೂಡ ಎಷ್ಟು ವರ್ಷ ಆಯ್ತು ಅಂತಂದು. ಅದು ಒಂದ್ಸಲ ತಗೊಬಂದಿದೆ. ಅವರು ಮೂಗ ಚುಚ್ಚಕ್ ಹೋಗ್ಬಿಟ್ಟು ತುದಿಗೆ ಹೊಡೆದ್ಬಿಟ್ಟಿದ್ರು. ಅದು ವರ್ಷಕ್ಕೆ ಅಗಲಾಗೈತೆ ಇತ್ತು. ಅದೇ 2 ವರ್ಷಕ್ಕೆ ಫುಲ್ ಅಗಲಾದಂಗ ಆಯ್ತು. ಅವಾಗ ಭಿನ್ನ ಆಗ್ಬಿಟ್ಟೈತೆ ಅಂತ ಅದು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ತಗೊಬಂದ. ಅದೇ ಭಿನ್ನ ಆಗಿರೋದು ಇರಬಾರ್ದು ಅಂದ್ಬಿಟ್ಟು ಇನ್ನೊಂದು ತಗೊಬಂದೈತೆ. ಇದು ಆಕ್ಚುಲಿ ಇದು ಅಷ್ಟೇ, ಇದು ಜರ್ಮನ್ ಸಿಲ್ವರ್ದು. ನನ್ನ ಕೈಲೆಲ್ಲ ಬಿದೋಗೋದು ಜಾಸ್ತಿ, ಅದಕ್ಕೆ ಹುಷಾರಾಗಿರ್ತದೆ. ಒಂದು ದೊಡ್ಡದನ್ನೇ ಹೊಡ್ಯಾಕ್ತಾನೆ ಇರ್ಲಿ ಆಯ್ತವೆಲ್ಲ ಹೇಳ್ಬಾರ್ದು. ಇದು ಅಷ್ಟೇ ಜರ್ಮನ್ ಸಿಲ್ವರ್ದು. ಇದ್ರಲ್ಲಿ ಏನ್ ಹಾಕಿರ್ತೀಯಮ್ಮ? ಇದು ಸ್ವಲ್ಪ ಜಾಸ್ತಿ ಡಿಸೈನ್ ಇದೆ. ನಾನು ಪ್ರಿಫರ್ ಮಾಡೋದು ಏನು ಅಂತಂದ್ರೆ, ನೀವೇನಾದ್ರು ಜರ್ಮನ್ ಸಿಲ್ವರ್ ಇರ್ಬೋದು, ಬೆಳ್ಳಿದಿರ್ಬೋದು ತಗೊಂಡಾಗ ಈ ತರ ಜಾಸ್ತಿ ಡಿಸೈನ್ ಇರೋ ತಗೋಬಿಡಿ. ಕರೆ ಕರೆಕ್ಟ್ ಆಗಿ ಒಳಗಡೆ ಹೋಗಿ ಕುತ್ಕೊಬಿಟ್ರೆ ಡಿಸೈನ್ ಒಳಗಡೆ ಉಜ್ಜದ್ ತುಂಬಾ ಕಷ್ಟ ಆಗುತ್ತೆ. ಇವಾಗ ಇದು ಬೆಳ್ಳಿದು ಆಕ್ಚುಲಿ ನೋಡಿ, ಇದು ಪ್ಲೈನ್ ಇರೋದಕ್ಕೆ ನಾವು ಈಸಿಯಾಗಿ ವಾಶ್ ಮಾಡ್ಕೋಬಹುದು. ಒಳಗಡೆ ಏನು ಪ್ಲೈನ್ ಇದೆಯಲ್ಲ ಅದಕ್ಕೋಸ್ಕರ. ಈ ತರ ಎಲ್ಲ ಡಿಸೈನ್ ಇತ್ತು ಅಂತಂದ್ರೆ ನಾವು ವಾಶ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇದು ಅಷ್ಟೇ ಜರ್ಮನ್ ಸಿಲ್ವರ್ದು. ಇದು ಸ್ವಲ್ಪ ಹೈಟ್ ಬರುತ್ತೆ, ಇದು ಹಿಡಿ ಕೆಳಗಡೆ. ಇದನ್ನ ಏನ್ ಗಿಡಕ್ಕೆ ತಗೊಂಡಿರೋದು? ಹೊರಗಡೆ ಕಳ್ಸ ಕುರ್ಸಕ್ಕೆ ಏನೋ ಒಂದು ಕೋಟ್ನಲ್ಲಿ ಅದು ಇದ್ದಾಗ ಐಡಿಯಾ ಬರುತ್ತೆ. ಕಾಯಿನ್ಸ್ ಎಲ್ಲ ಹಾಕಿ ಇಡಕ್ಕೆ. ಇದು ಅಷ್ಟೇ, ಇದೊಂದು ಬೌಲ್. ಇದು ಅಷ್ಟೇ ಜರ್ಮನ್ ಸಿಲ್ವರ್ದು. ಫಸ್ಟ್ ಎಲ್ಲ ಜರ್ಮನ್ ಸಿಲ್ವರ್ ತೋರಿಸ್ಬಿಡ್ತಿದ್ದೀನಿ. ಇದು ಅಷ್ಟೇ ಜರ್ಮನ್ ಸಿಲ್ವರ್. ಇದು ಅಷ್ಟೇ ಅಮ್ಮ ಸ್ವಲ್ಪ ಮುಂಚೆಲ್ಲ ಜಾಸ್ತಿ ಡಿಸೈನ್ ಪ್ರಿಫರ್ ಮಾಡ್ಬಿಟ್ಟೈತೆ, ಇವಾಗ ಡಿಸೈನ್ ತಗೊಳ್ಳಲ್ಲ ಜಾಸ್ತಿ. ಇದ್ರಲ್ಲಿ ಏನ್ ಹಾಕಿರ್ತೀರಾ? ಆವಾಗ ಐಡಿಯಾ ಬಂದಂಗೆ. ಇದು ಅಷ್ಟೇ, ಈ ಬೌಲ್ ನಂಗೆ ಸಖತ್ ಇಷ್ಟ ಆಯ್ತು. ಅದ್ರಗಿಂತ ಇದಂತೂ ಹೆವಿ ವೆಯ್ಟ್ ಇದೆ ಇದು. ಇವಾಗ ಗ್ರಾಮ್ ಎಷ್ಟಿರ್ಬೋದು ಜರ್ಮನ್ ಸಿಲ್ವರ್? 3 ರೂಪಾಯಿ 4 ರೂಪಾಯಿನೋ ಅಲ್ಲ. ಹೋದ ವರ್ಷನೇ 3 ರೂಪಾಯಿ ಇತ್ತು, ಈ ವರ್ಷ ಇನ್ನು 3.25 4 ರೂಪಾಯಿ ಇರುತ್ತೆ. ಇದೆರಡು ಅಷ್ಟೇ ಜರ್ಮನ್ ಸಿಲ್ವರು. ನೆಕ್ಸ್ಟು ಜರ್ಮನ್ ಸಿಲ್ವರು ಇದು
ಇದು ಹೋದ ವರ್ಷ ತಗೊಂಡಿದ್ದು. ಇದಿಷ್ಟು ಸೆಟ್ಟು ಇದು. ಇದರಲ್ಲಿ 5 ಈ ತರ ಬಟ್ಲುಗಳು ತಗೊಂಡೈತೆ. ಇದರಲ್ಲಿ ಒಂದು ತೆಟ್ಟೆ ತಗೊಂಡೈತೆ. ಇದು ಏನಕ್ಕೆ ಅಂತಂದ್ರೆ ಇದನ್ನ ಪರ್ಟಿಕ್ಯುಲರ್ ತಗೊಂಡ್ರೆ ನನ್ಗೆ ಇನ್ನೂ ನೆನಪೈತೆ, ಡ್ರೈ ಫ್ರೂಟ್ಸ್ಗಳು ಹಾಕಿಡಕ್ಕೆ ಅಂತಾನೆ ತಗೊಂಡಿದ್ದೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ಗಳು ಅಂದ್ರೆ ಈ ಬಾದಾಮಿ, ಖರ್ಜೂರ, ಗೋಡಂಬಿ, ಮತ್ತೆ ಇನ್ನೇನಿದೆ ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಕಲ್ಸಕ್ರೆ, ಈ ತರದ 5 ತರದ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಲಕ್ಷ್ಮಿ ಮುಂದೆ ಇಟ್ಟರೆ ತುಂಬಾ ಚೆನ್ನಾಗಿದೆ. ಇದ್ರನ್ನೇನ ಪಿಕ್ಕಿತ್ತು ಅಂದ್ರೆ ನಾನು ಹಾಕ್ತೀನಿ. ಲಾಸ್ಟ್ ಇಯರ್ ಕೂಡ ಇಟ್ಟಿತ್ತು ಅಮ್ಮ, ಸಕ್ಕತ್ತಾಗಿರುತ್ತೆ. ಹಿಂಗೆ ನಾನು ಏನೋ ಜೋಡ್ಸೈತಲ್ಲಪ್ಪ ಅಂತ ಅನ್ಕೊಂಡೆ. ಇಲ್ಲ ಇನ್ನೂ ಬೇರೆದಕ್ಕೆ ಯೂಸ್ ಮಾಡ್ಬೋದು ಅಂದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಇದನ್ನು ಅಷ್ಟೇನೆ ಇವಾಗ ಜಸ್ಟ್ ಕೋಲ್ಗೇಟ್ ಪೌಡರ್ ವಾಶ್ ಮಾಡಿರೋದು. ನಿಮ್ಗೆ ಏನಾರ ತುಂಬಾ ಜಾಸ್ತಿ ಗಲೀಜಾಗ್ಬಿಟ್ಟೈತೆ ಅಂದ್ರೆ 2 ವರ್ಷಕ್ಕೆ ಒಂದ್ಸಲ ನೀವು ಬೇಕಾದ್ರೆ ವಾಶ್ ಕೂಡ ಕೊಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ ಅಲ್ವ ನಮ್ಮ ಇದು. ನನಗಂತೂ ಇದು ಇಷ್ಟ ಆಯ್ತು. ನೆಕ್ಸ್ಟ್ ನಾನು ಐಡಿಯಾ ಮಾಡ್ತಿದ್ದೀನಿ ತಗೊಳಕ್ಕೆ. ನನಗೇನೋ ಈಗ ಬೆಳ್ಳಿ ಜಾಸ್ತಿ ಆಗಿರೋದ್ರಿಂದ ಜರ್ಮನ್ ಸಿಲ್ವರೇ ಬೆಸ್ಟ್ ಅನ್ಸುತ್ತೆ. ಇದು ಜಾಸ್ತಿ ಡಿಸೈನ್ ತಗೊಂಡಿಲ್ಲ. ಇನ್ನು ಸಾರ ಸಿಗ್ಲಿಲ್ಲ, ಒಂದೇ ತರದ್ ಸಿಗ್ಲಿಲ್ಲ ನಮಗೆ. ಇದು ಆಕ್ಚುಲಿ ಅವರೆಲ್ಲ ಒಂದ್ 3-4 ಪೀಸ್ ಇಟ್ಟಿರ್ತಾರೆ ಅಲ್ವಾ. 4 ಏನೋ ಸಿಕ್ತು, ಇನ್ನೊಂದನ್ನ ನೆಕ್ಸ್ಟ್ ಡೇ ಅವ್ರು ತರ್ಸ್ಕೊಟ್ರು ಅಂತ ಅನ್ಸುತ್ತೆ ನಮಗೆ. ಸಕ್ಕದಾಗಿ ಇಷ್ಟ ಆಯ್ತು ಇದಂತೂ. ಇದು ಡ್ರೈ ಫ್ರೂಟ್ಸ್ ಇಡಕ್ಕೆ ಪರ್ಟಿಕ್ಯುಲರ್ ಆಗಿ ಇಟ್ಕೊಬಿಟ್ಟೈತೆ ಮಾತ್ರ. ಇನ್ನ ನೆಕ್ಸ್ಟು ಇದಕ್ಕೆ ಸದ್ಯಕ್ಕೆ ಇದು ಈ ಕಡೆಗೆ ಇಷ್ಟ ಆಯಿತು. ನಾವು ಮುಖವಾಡನೂ ಐತೆ, ಎಲ್ಲದೂ ಐತೆ. ಅದೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನ ಗೊತ್ತಾಗುತ್ತೆ. ಇನ್ನು ಇದು ಚಿಕ್ಕ ದೀಪ, ಇದು ಬೆಳ್ಳಿ ದೀಪ. ಲಕ್ಷ್ಮೀ ದೇವಿಗೆ ದೃಷ್ಟಿ ತೆಗಿತಾರೆ ನೋಡಿ. ಇಲ್ಲಾಂದ್ರೆ ಆರತಿ ಮಾಡಬೇಕಾದ್ರೆ ಆರತಿ ಮಾಡೋಕ್ಕೆ ಮೇಯ್ನ್ ಆಗಿ ತುಪ್ಪ ದೀಪ ಅಂತ ಕಚ್ಬೇಕಲ್ವಾ, ಅದಕ್ಕೆ ಈ ಥರದ್ದು ಪುಟಾಣಿ ದೀಪ. ಇದಕ್ಕೆ ಏನು ಒಂದೇ ಒಂದು ತುಪ್ಪದ ಬತ್ತಿ ಹಾಕ್ಬೋದು ಅಷ್ಟೇನೆ ಅನ್ಸುತ್ತೆ. ಈ ಥರ ಪುಟಾಣಿ ದೀಪ ಇಟ್ಕೊಂಡೈತೆ. ಹಾಗೆ ಇದು ಅಷ್ಟೇ ಪ್ರಸಾದಕ್ಕೆ ಅಂದ್ರೆ ಲಕ್ಷ್ಮೀ ದೇವಿಗೆ ಏನ್ ಮಾಡ್ತೀಯ, ಸಜ್ಜಿಗೆ ಏನಾರು ಮಾಡುತ್ತಲ್ಲ, ಅದು ಪುಟಾಣಿ ಒಂದು ಬಟ್ಲು. ಇದು ಅಷ್ಟೇ ಬೆಳ್ಳಿದು. ಹಾಗೆ ನೀರಿಡಕ್ಕೆ ಲಕ್ಷ್ಮೀ ದೇವಿ ಸುಸ್ತಾಗಿರುತ್ತಲ್ಲ, ಎಲ್ಲರ ಮನೆಗೂ ಹೋಗಿ ಬಂದು ಇಲ್ಲ ಜಸ್ಟ್ ತಮಾಷೆ ಮಾಡಿದ್ದು. ಆಮೇಲೆ ಅದನ್ನೇ ಕಿಂಡಲ್ ಮಾಡ್ತಾ ಇದ್ದೀರಾ ನೀವು ದೇವ್ರ ಅಂದ್ಬಿಟ್ರೆ. ಲಕ್ಷ್ಮಿಗೆ ನೀರ್ ಕುಡಿಯಕ್ಕೆ ಇದು ಅಂದ್ರೆ ಈಗ ನಾವೇನೇ ದೇವರಿಗೆ ಏನೇ ಇಟ್ರು ಒಂದ್ ಗ್ಲಾಸ್ ಅಲ್ಲಿ ನೀರ್ ಇಟ್ಟೇ ಇಡ್ತಾರೆ. ಅದು ಸಂಪ್ರದಾಯವಾಗಿ ಇಡ್ಲೇಬೇಕು. ನೀವು ಎಡೆನಾರು ಇಡ್ಬೋದು, ಇಲ್ಲ ದೇವ್ರಿಗೆ ನೈವೇದ್ಯನಾರು ಕೊಡ್ಬೋದು. ಏನೇ ಮಾಡಿದ್ರು ಈ ತರ ನೀರಿಡೋದು ಇದು. ಅದಕ್ಕೆ ಅದಕ್ಕೆ ಒಂದು ಚಿಕ್ಕ ಬೆಳ್ಳಿ ಲೋಟ ಕೂಡ ತಗೊಂಡೈತೆ. ನೆಕ್ಸ್ಟ್ ಇದೊಂದು ಬೆಳ್ಳಿ ತೆಟ್ಟೆ. ಇದು ಅಷ್ಟೇ ತುಂಬಾ ಹಳೆ ತೆಟ್ಟೆ ನಮ್ಮಮ್ಮ ತಗೊಂಡಿರೋದು. ಚೀಟಿ ಹಾಕಿ ಏನೇನೋ ಒಂದು ಹಾಕಿಬಿಟ್ಟು ತಗೊಂಡೈತೆ. ಗಂಡಸ್ರಿಗೆಲ್ಲ ಎಲ್ಲರೂ ಕೊಡ್ಸಿ ಅಂದ್ರೆ ಯಾರು ಏನೋ ಕೊಡ್ಸೋದಿಲ್ಲ. ಏನೇನೋ ಅಲ್ಲಿ ಇಲ್ಲಿ ಉಳಿಸಿರೋದು ಅದೆಲ್ಲ ತಗೋಬೇಕು ಅಷ್ಟೇನೆ. ಇದು ಅಷ್ಟೇನೆ ಆರತಿ ಮಾಡಕ್ಕೆ ಅಂತಾನೆ ಹಿಂಗೆ ಇಟ್ಕೊಂಡು ದೇವರಿಗೆ ಆರತಿ ಮಾಡೋದು. ಹಿಂಗೆ ಚೆನ್ನಾಗಿರ್ತದೆ. ಅಮ್ಮ ವರ್ಷ ಇದನ್ನ ಯೂಸ್ ಮಾಡೋದು. ಪುಟಾಣಿ ದೀಪಗಳು, ಹಾಗೆ ಪುಟಾಣಿ ತೆಟ್ಟೆ, ಅದಕ್ಕೆ ಸಕ್ಕದಾಗಿರುತ್ತೆ. ಸದ್ಯಕ್ಕೆ ಈಗ ಬೆಳ್ಳಿದು ಅಂತಂದ್ರೆ ಇಷ್ಟಿದೆ. ಇನ್ನೊಂದ್ ಜೊತೆ ದೀಪ ಅದೆಲ್ಲ ದೇವ್ರ ಮನೇಲಿ ದೀಪ ಹಚ್ಚಿರ್ತೀವಿ ಅಲ್ವಾ, ಅದೆಲ್ಲ ದೇವ್ರ ಮನೇಲಿ ಇರುತ್ತೆ. ದೀಪನೂ ಆಯ್ತು, ಇದು ಆಯ್ತು. ಮತ್ತೆ ಇದೆಲ್ಲ ಗೊತ್ತಿರುತ್ತೆ ಅಲ್ವಾ, ಮಾಮೂಲಿ ಎಲ್ಲ ಹೊರಗಡೆ ಎಲ್ಲ ಸ್ಟ್ಯಾಂಡ್ ಸಿಗುತ್ತಲ್ಲ, ಅದೇ ಸ್ಟ್ಯಾಂಡ್. ಲಕ್ಷ್ಮೀ ದೇವಿ ಕೂರ್ಸಕ್ಕೆ ಇನ್ನೊಂದು ಸ್ಟ್ಯಾಂಡ್ ಐತೆ ದೊಡ್ಡದು. ಅದು ಸ್ವಲ್ಪ ಕಿತ್ತೋದಂಗೆ ಆಗ್ಬಿಟ್ಟೈತೆ, ಅದಕ್ಕೆ ಬೇರೆ ಥರದ್ದು ಅಂತ ಹಂಗೆ ಸೈಡಿಗೆ ಎತ್ತಿಟ್ಬಿಟ್ಟಿದ್ದೀವಿ ಅದನ್ನ. ಇನ್ನು ನಾರ್ಮಲ್ ಪ್ಲೇಟ್ಗಳೆಲ್ಲ ಇವಾಗ ಎಷ್ಟು ಥರ ತಿಂಡಿ ಮಾಡಿದ್ರು ಒಳ್ಳೇದು. 5 ಥರ ಆಗ್ಲಿಲ್ಲ ಅಂದ್ರೆ 3 ಥರ 5 ಇಲ್ಲ ಸಜ್ಜಿಗೆ ಮಾಡಿ ಪೂಜೆ ಮಾಡ್ತಾರೆ, ಹಣ್ಣು ಇಟ್ಬಿಟ್ಟು. ಇಲ್ಲ ಮಾಡಾರು 5 ಥರ ಮಾಡ್ತಾರೆ. ಯಾರು 3 ಥರ ಯಾರು ಮಾಡಲ್ಲ. ಜೋರಾಗಿ ಮಾತಾಡ್ಬೇಕು. 3 ಥರ ಯಾರು ಮಾಡಲ್ಲ, 5 ಥರ ಮಾಡ್ತಾರೆ. ಇಲ್ಲ ಒಂದು ಸಜ್ಜಿಗೆ ಮಾಡ್ಬಿಟ್ಟು ಮಾಮೂಲಿ ಹಣ್ಣುಗಳು ಇಟ್ಟು ಪೂಜೆ ಮಾಡೋರು ಮಾಡ್ತಾರೆ. ಮಾಡೋರು ಚಕ್ಲಿ ಕೋಡ್ಬಳೆ ಅವನು ಮಾಡೋರು ಮಾಡ್ತಾರೆ. ನಾವು ಕರ್ಜಿಕಾಯಿ, ಒಂದು ಇದು ಬಾದಾಮ್ ಪುರಿ, 2 ಚಿರೋಟಿ, 3 ಒಬ್ಬಟ್ಟು, 4 ರವೆ ಉಂಡೆ, 5 ಥರ. ಅದರಲ್ಲಿ ಬೆಲ್ಲದಲ್ಲೇ ಎಲ್ಲ ಬೆಲ್ಲ. ನಮ್ಮ ಮನೇಲಿ ಶುಗರ್ ಪೇಷಂಟ್ ಜಾಸ್ತಿ ಅವರೇ, ಅದಕ್ಕೆ ಎಲ್ಲ ಬೆಲ್ಲ ಪ್ರಿಫರ್ ಮಾಡ್ತಾರೆ. ಅದನ್ನೆಲ್ಲ ತಿಂಡಿಗಳನ್ನೆಲ್ಲ ಹಾಕಿಡಕ್ಕೆ ಅಂತಂದ್ಬಿಟ್ಟು ಈ ಥರ ಪ್ಲೇಟ್ಗಳನ್ನ ತಗೊಂಡೈತೆ. ಇದು ಸ್ವಲ್ಪ ಲೋಟಸ್ ಥರ ಬರುತ್ತೆ, ಲಕ್ಷ್ಮೀ ದೇವಿ ಪ್ರಿಯ ಅಲ್ವಾ. 5 ಥರ ತಿಂಡಿಗೆ 6 ಥರ ಪ್ಲೇಟ್ ಇಟ್ಟಿದೆ. ಒಂದು ಎಕ್ಸ್ಟ್ರಾ ಇರಲಿ ಅಂತಂದ್ಬಿಟ್ಟು. ಅಂದರೆ ಎಲ್ಲ ಒಂದೇ ಸಮಯ ಇರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ, ಏನಾದರೂ ಕಲ್ ಸಕ್ಕರೆನೋ ಅದು ಇದು ಏನಾರೋ ಹಾಕಿಡಕ್ಕೆ ಅಂತಂದ್ಬಿಟ್ಟು. ಈ ಥರ ಪ್ಲೇಟ್ಸ್ಗಳು ಮೀಶೋದಲ್ಲೂ ಕೂಡ ಅವೈಲೇಬಲ್ ಇದೆ. ಇದರಲ್ಲಿ ತರಿಸಿರೋದು ಒಂದಷ್ಟು ಕೆಲವು ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಏನಾರ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಇನ್ನು ನೆಕ್ಸ್ಟು ಈ ಥರದ್ದು 2 ತೆಟ್ಟೆ ಇದೆ. ಅಂದರೆ ಫ್ರೂಟ್ಸ್ ಏನಾರ ಹಾಕಿಡಕ್ಕೆ ಆ ಥರದ್ದು ಕನ್ಸುತ್ತಲ್ವ. ಇದನ್ನು ಸ್ವಲ್ಪ ವಾಶ್ ಆಗಬೇಕು. ವಾಶ್ ಆಗಿಲ್ಲ ಇದಷ್ಟೇನೆ. ಇದು ಅಷ್ಟೇ ಲೋಟಸ್ ಥರದ್ದು, ಅದಕ್ಕೆ ಮ್ಯಾಚಿಂಗ್ ಆಗೋ ಥರದ್ದು ನೋಡಿ. ಇದು ಚಿಕ್ಕದು ಮ್ಯಾಚಿಂಗು, ದೊಡ್ಡದು ಮ್ಯಾಚಿಂಗು. ನೆಕ್ಸ್ಟು ಅಷ್ಟೇ, ಇದು ಅಷ್ಟೇ ದೊಡ್ಡ ತೆಟ್ಟೆ. ಸ್ವಲ್ಪ ಬಳೆ, ಎಲೆ, ಅಡಿಕೆ ಇದನ್ನ ಮುಂಚೆ ಯೂಸ್ ಮಾಡ್ತಿರ್ಲಿಲ್ಲ, ಇವಾಗ ಯೂಸ್ ಮಾಡಬೇಕು ಅಂತ ತೆಗ್ದೈತೆ. ಬಳೆ, ಎಲೆ, ಅಡಿಕೆ ಅಂದರೆ ಬಂದವ್ರಿಗೆ ಅಷ್ಟೊಂದು ಕುಂಕುಮ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿರೋದು. ಹಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಂಗೆ ಅಂದರೆ ದೇವ್ರ ಮನೆಗೆ ಸಪ್ರೇಟ್ ಅಷ್ಟೊಂದು ಕುಂಕುಮದ ಬಟ್ಲಿರ್ಬೇಕು. ಅದನ್ನು ಬಂದವ್ರಿಗೆ ಕೊಡೋದಾಗ್ಲಿ,
ನೀರು ಇಕ್ಕೊಳ್ಳೋದಾದ್ರೂ ಮಾಡಬಾರ್ದು ಆ್ಯಕ್ಚುಲಿ. ದೇವ್ರ ಮೇಲೆ ಅರ್ಶಿನ ಕುಂಕುಮ ದೇವ್ರಿಗೆ ಅಂತ ಬಿಟ್ಬಿಡ್ಬೇಕು. ಇನ್ನು ಹೊರಗಡೆ ಅಂತ ಒಂದು ಜೊತೆ ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕು. ಅದು ಬಂದವ್ರಿಗೆ ಕೊಡೋದು, ಇಲ್ಲಾಂತಂದ್ರೆ ನೀವು ಹಚ್ಕೊಳ್ಬೇಕಾದ್ರೆ ಯೂಸ್ ಮಾಡೋದು, ಆ ಥರ ಮಾಡೋದು ಉತ್ತಮ ಅಂತ ನನ್ಗೆ ಗೊತ್ತು. ನಮ್ಮಮ್ಮ ಏನು ಗೊತ್ತಿಲ್ಲ, ಅದಕ್ಕೆ ಈಗ ಹೇಳ್ಕೊಡ್ತಾ ಇದ್ದೀನಿ ನಮ್ಮಮ್ಮನೇನು. ಆಮೇಲೆ ಇದೆರಡು ಪ್ಲೇಟ್ಗಳು, ಇದೆಲ್ಲ ಏನಿದೇನೋ ಅಂತಾರೆ, ಇದನ್ನ ಅಷ್ಟು ಮರ್ತೋಗ್ಬಿಟ್ಟೈತೆ ನನಗೆ. ಇದೆಲ್ಲ ಚೆನ್ನಾಗಿರ್ತದೆ. ಆಮೇಲೆ ಇದರಲ್ಲಿ ತುಂಬ ಇಷ್ಟ ಅಂತಂದ್ರೆ ನನಗೆ ಈ ದೊಡ್ಡದು ದೀಪ ಹಚ್ಚೋದು. ಇದಕ್ಕೆ ನಾರ್ಮಲ್ ದೀಪ ಹಚ್ಚಕ್ಕಾಗಲ್ಲ, ಕೋಟೆಡ್ ಬರುತ್ತೆ. ಇದು ಈ ಕ್ಯಾಂಡಲ್ಸ್ ಬರುತ್ತೆ ನೋಡಿ, ಕ್ಯಾಂಡಲ್ಸ್ ದೀಪಗಳು ದೀಪಾವಳಿಲೆಲ್ಲ ಹಚ್ತೀವಲ್ಲ ಆ ಥರ ದೀಪ ಹಚ್ಚೋದು ಸುತ್ತ. ಮತ್ತು ಇದ್ರೊಳಗಡೆ ನೀರು ತುಂಬಿಟ್ಟು ಲೋಟಸ್ಸೋ ಇಲ್ಲ ಫ್ಲವರ್ಸೋ ಸಮಥಿಂಗ್ ಏನಾದರೂ ಬೇಕಾದ್ರೆ ನೀವು ಬಿಡ್ಬೋದು. ಸಕ್ಕದಾಗಿರುತ್ತೆ. ಇದು ಚಿಕ್ಕದಿತ್ತು ಮುಂಚೆ ನಮ್ಮ ಮನೇಲಿ, ಇವಾಗ ನಮ್ಮಮ್ಮ ಸ್ವಲ್ಪ ದೊಡ್ಡ ತಂದೈತೆ. ಸಕ್ಕದಾಗಿರ್ಬೋದು. ಇನ್ನು ನೆಕ್ಸ್ಟು ಈ ಬಿನ್ಗೆಲೆ ಆಲ್ಮೋಸ್ಟ್ ನಮ್ಮಮ್ಮ ಕಳ್ಸ ಕೂರಿಸೋದು. ಒಂದು ಇದಾದ್ರೂ ಇನ್ನೊಂದು ಇರಲಿ ಅಂತ ಬಿಟ್ಟು ಸ್ಟೀಲ್, ಮುಂಚೆ ಎಲ್ಲ ಸ್ಟೀಲ್ ಬಿನ್ಗೆಲ್ಲ ಕೂರಿಸ್ತಿದ್ವು ಅಲ್ವ ಅಮ್ಮ? ಒಂದು ವರ್ಷ ಸ್ಟೀಲ್ ಬಿನ್ಗೆಲ್ಲ ಕೂರಿಸಿದ್ದೀವಿ. ಇವಾಗ ಈ ಥರ ಬಿನ್ಗೆಗಳು. ನೆಕ್ಸ್ಟ್ ಅಮ್ಮ ಎಲ್ಲ ನಂಗೆ ಇಟ್ಬಿಟ್ಟೈತಿ. ಈಗ ಅಲ್ಲಿ ಎಗ್ಲಿ ತಗೋಬೇಕು ನಾನು. ಒಂದು ನಿಮಿಷ ಈಗ ಇದು ಅಷ್ಟೇ. ಇದು ಸ್ಟಾರ್ಟಿಂಗ್ ಹೆಂಗಿತ್ತು ಅಂತಂದರೆ ಇದು ಬಾಳೆ ದಿಂಡು ಸಿಕ್ಸೋದು ಬರುತ್ತೆ ನೋಡಿ, ಬಾಳೆ ದಿಂಡು ಸಿಕ್ಸಕ್ಕೆ ಅಂತ ಇದ್ದಿದ್ದು. ಇದನ್ನ ಹಂಗೆ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಈ ಥರ ತುಳಸಿ ಕಟ್ಟೆದು ಇದು ಬರುತ್ತಲ್ಲ ಆ ಥರದ್ದು ಎರಡು ತಗೊಂಡೈತೆ. ಆ ಕಡೆ ಈ ಕಡೆ ಇಟ್ಬಿಟ್ಟು ಬಾಳೆ ದಿಂಡು ಒಂದೊಂದ್ಸಲ ಇದರಲ್ಲಿ ಗೋಧಿ ಹುಲ್ ಬೆಳೆಸೋದು, ಮತ್ತೆ ಒಂದು ಬೌಲಲ್ಲೂ ಕೂಡ ಎಲ್ಲ ಗೋಧಿ ಹುಲ್ ಬೆಳೆಸೋದು ಮುಂಚೆ. ಇವಾಗ ಸ್ವಲ್ಪ ಏಜ್ ಆಯ್ತಲ್ಲ, ಮರ್ತೋಯ್ತದೆ, ಬೆಳ್ಸೋಕ್ಕಾಗಲ್ಲ ಈಗ. ಹುಷಾರಿಲ್ಲ ನಮ್ಮಂಗೆ ಅಷ್ಟೇ. ನಮ್ಮಮ್ಮ ಮನೆಯೆಲ್ಲ ಖುಷಿಯಿಂದ ಕ್ಲೀನ್ ಮಾಡ್ತದೆ. ಎಲ್ಲ ಕ್ಲೀನ್ ಮಾಡ್ಕೊಬಂದ್ಬಿಟ್ಟು ಹುಷಾರ್ ಮನೆ ಕೊಡೋದು. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂದಾಗ ಎಲ್ಲರೂ ಹಿಂಗೆ ಅಂತ ಅನಿಸ್ತದೆ. ನಮ್ಮಮ್ಮನೇ ಹಿಂಗೆ ಹೋಗೋದಿಲ್ಲ ನನಗೆ. ಕಾಸ ಮಾಡ್ಕೊ ಕ್ಲೀನ್ ಮಾಡ್ಬಿಡ್ದು, ಸ್ವಲ್ಪ ಕ್ಲೀನ್ ಮಾಡ್ಕೊ ಹೋಗ್ಬೇಕು. ಹುಷಾರ್ ಒಂದು ವಾರ ಮನೆ ಕೊಟ್ಟಿರ್ತದೆ. ಇದು ಅಷ್ಟೇ. ಇದು ಬಾಳೆ ದಿಂಡನ್ನ ಕಟ್ಟೋದ್ಕಿಂತ ಈ ಥರ ಸಿಕ್ಸೋದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತಂದಿರೋದು. ನೆಕ್ಸ್ಟು ಇದು ನನಗೆ ಸಖತ್ ಇಷ್ಟ. ಇದೇನು ಅಂತಂದರೆ ಇದು ಆ್ಯಕ್ಚುಲಿ ಬಳಸ್ಬೋದು. ಯಾವ್ಯಾವ ಥರ 2-3 ಥರ ನಮ್ಗೆ ನಾನು ಹೇಳ್ತೀನಿ. ಹೇಳು. ಒಂದು ಅಬೋಸಿ ಇಟ್ಬಿಟ್ಟು ಇದನ್ನ ಫ್ಲವರ್ಗೆ ಮೇಲೆ ಇಟ್ಬಿಟ್ಟು ಇದಕ್ಕೆ ಫ್ಲವರ್ ವಾಟರ್ ಹಾಕಿ ಫ್ಲವರ್ ಎಲ್ಲ ಇದು ಮಾಡಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬೋಸಿನೂ ಅಷ್ಟೇ. ಇದು ಅಷ್ಟೇ, ಹಳೆ ಇತ್ತು ಮುಂಚೆ. ಇದಷ್ಟು ದೊಡ್ಡ ಇದೆ ನೋಡಿ, ಸಕ್ಕದಾಗಿದೆ ಇದಂತೂ. ಹೋದ ವರ್ಷ ತಗೊಂಡಿರೋದಂತೆ. ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ, ನೋಡಿರಲಿಲ್ಲ. ಒಂಥರ ಆಯ್ತು. ನೆಕ್ಸ್ಟ್ 2ನೇ ಥರ ಎತ್ತಿದೆ. ಎತ್ತದೆ ಈ ದೀಪ ಇಡು. ಓ ಇದು ಈ ಥರ ದೀಪ ಇಟ್ಕೋಬೇಕು. ಲಕ್ಷ್ಮೀ ಮುಂದೆ ಯೂಸ್ ಮಾಡ್ಕೋಬೋದು. ದೀಪ ಮಾಡಿ ಇದು ಮಾಡೋದು. ಅದಾಯ್ತಾ? ಅದಾಯ್ತು. ನೆಕ್ಸ್ಟ್ ಇನ್ನೊಂದು ಇದಕ್ಕಿಂತ ಸಣ್ಣ ಬಿಂಗೆ ಇತ್ತು ನೋಡಲ್ಲ, ಆ ಥರ ಬಿಂಗೆ ಇಟ್ಬಿಟ್ಟು ಹಿಂಗೆ ವಾರಾಗಿ ಈ ಥರ. ಇವಾಗ ಇದು ಬಿಂಗೆ ಅಂತಂದ್ರೆ ಹಿಂಗೆ ಇಟ್ಬಿಟ್ಟು ಇಲ್ಲಿ ಫ್ಲವರ್ ಎಲ್ಲ ಬೀಳೋ ಥರ ಹಿಂಗಿಡ್ಬೋದು. ಈಗ ಅಮ್ಮ ಈ ಥರದ್ದು ಇನ್ನೊಂದು ತಗೋಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಹಳೆವೆಲ್ಲ ಸ್ವಲ್ಪ ಹಿತ್ತಾಳೆ ತಾಮ್ರ ಎಲ್ಲ ಐತೆ, ಅದನ್ನೆಲ್ಲ ಹಾಕ್ಬಿಟ್ಟು ಈ ಥರದೊಂದು ಮತ್ತೆ ಇದೊಂದು ತಗೋಬಿಟ್ರೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ. ಸದ್ಯಕ್ಕೆ ಇವಾಗ ಮೇನ್ ಐಟಮ್ಸು ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ಲು ಕ್ಲಿಯರಾಗಿ ಏನು ಬೇಕು ಅಂತಲ್ಲ, ಮೇನ್ ಐಟಮ್ಸ್ಗಳನ್ನ ಏನು ಯೂಸ್ ಮಾಡ್ತೀವಿ ಅಂತ ತೋರಿಸ್ತಿದ್ವಿ. ಇದೆಲ್ಲ ಒಂದೇ ಸಲ ಬಂದಿರೋದಲ್ಲ, ಮುಂಚೆನೇ ಹೇಳಿದ್ನಲ್ಲ, ವರ್ಷ ಎಲ್ಲ ಒಂದೊಂದಾಗಿ ಆ್ಯಡ್ ಮಾಡ್ತಾ ಇವಾಗ ಇಷ್ಟು ವರ್ಷಕ್ಕೆ ಇಷ್ಟು ಐಟಮ್ಸ್ಗಳು ಬಂದಿದೆ. ಇದು ನೆಕ್ಸ್ಟ್ ಹೋಯ್ತಾ ಎಲ್ಲ ಬೆಳ್ಳಿ ಐಟಮ್ಸ್ಗಳೇ ತುಂಬಲಿ ಅಂತ ನಾನು ಕೇಳ್ಕೊತೀನಿ ನಮ್ಮನ ಹತ್ರ. ಬೆಳ್ಳಿ ತಗೊಳ್ಳೋದು ಅದು ದೇವ್ರ ಕಣ್ದಿಗೂ ನೋಡ್ರಿ ಎಷ್ಟೊತ್ತು ಅಂತ ಹೇಳ್ತೀಯ ಅಲ್ವಾ, ಹಂಗೆ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಬರಲಿ ಅಂತ ನಾನು ಅನ್ಕೋತೀನಿ. ಎಲ್ಲ ಇವಾಗ ಒಂದು ರೇಂಜಿಗೆ ತೋರಿಸಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಅಮ್ಮರ ಮನೇಲಿ ನಾನಿರಲ್ಲ, ನಮ್ಮ ಮನೆಗೆ ನಾನು ಹಬ್ಬ ಮಾಡಕ್ಕೆ ಹೋಗ್ಬೇಕು, ಅದೊಂದೇ ನಮ್ಮ ಅಮ್ಮಂಗೆ ಬೇಜಾರು. ಆದರೂ ಒಂದು ಕ್ಲಿಪ್ಪಿಂಗ್ನ ನಂದು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಮಾಡ್ತೀನಲ್ಲ, ಅದ್ರ ಜೊತೆಗೆ ನಮ್ಮ ಅಮ್ಮಂದು ಕೂಡ ಸೇರಿಸ್ತೀನಿ. ಅವಾಗ ನಾನು ಸಿಂಪಲ್ ಆಗಿ ಮಾಡ್ತೀನಿ, ನಾನು ಒಪ್ಕೋತೀನಿ, ಸಿಂಪಲ್ ಆಗಿ ಮಾಡ್ತೀನಿ. ಅಮ್ಮ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತದೆ, ಯಾಕಂದ್ರೆ ಅವರು ತುಂಬಾ ವರ್ಷದಿಂದ ಬಂದಿರೋರು. ನಾನು ಇವಾಗ ಇದು 3ನೇ ವರ್ಷ ಅಷ್ಟೇ ನನ್ನ ಮನೇಲಿ ಮಾಡೋದು. ಆಮೇಲೆ ನಾನು ದೇವ್ರ ಮನೆ ಒಳಗಡೆ ಮಾಡೋದಲ್ವಾ, ಸಿಂಪಲ್ ಆಗಿ ಸೀರೆ ಉಡಿಸಿ ದೇವ್ರಿಗೆ ಆ ಥರ ಮಾಡ್ಕೊತೀನಿ. ನಾವು ಅಮ್ಮನ ಮುಂಚೆ ಹಂಗೆ ಅಲ್ಲ, ದೇವ್ರ ಮನೆ ಮಾಡ್ತಾನೆ ಇರಲಿಲ್ಲ. ನೀವು ಹೊರಗಡೆಯಿಂದನೇ ಚಿಕ್ಕದಾಗಿ ಕೂರ್ಸ್ಕೊಂಡು ಒಂದು ಟೀಪಾಯಿಂದ ಬಂದಿದ್ದು, ಈಗ ದೊಡ್ಡ ಟೇಬಲ್ವರೆಗೂ ಹೋಗೈತಿ. ನೆಕ್ಸ್ಟ್ ಸ್ಟ್ಯಾಂಡ್ವರೆಗೂ ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ. ಇಷ್ಟಕ್ಕೆ ಇವತ್ತಿಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು ಐಟಮ್ಸ್ಗಳು, ಈ ಥರದ ಐಟಮ್ಗಳು ತರಿಸಿರೋದು, ಮತ್ತು ಈ ಬಾಳೆ ದಿಂಡು ಸಿಕ್ಸೋದಿರ್ಬೋದು, ಮತ್ತು ಈ ಜರ್ಮನ್ ಪ್ಲೇಟ್ಸ್ಗಳು ಇದೆ ಮೀಶೋದಲ್ಲಿ. ಅದೆಲ್ಲದರ ಲಿಂಕ್ನ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ. ನಿಮಗೆ ಬೇಕು ಅಂತಂದರೆ ಆ ಲಿಂಕ್ ಥ್ರೂ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ನೀವ್ಯಾರು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿದ್ರೆ ನಿಮ್ಗೊಂದು ಒಂದು ಐಡಿಯಾ ಸಿಗಲಿ ಅಂತಂದ್ಬಿಟ್ಟು
ಈ ವಿಡಿಯೋನ ಮಾಡಿದ ಉದ್ದೇಶ ಇಷ್ಟೇ. ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾಪಿ ವರಮಹಾಲಕ್ಷ್ಮಿ. ಇದನ್ನು ಅವಾಗಿಂದ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊತಿದ್ದ. ಓಕೆ ಫ್ರೆಂಡ್ಸ್, ಬಾಯ್.